ಹೊನ್ನಾವರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಶರಾವತಿ ಸರ್ಕಲ್ ಸಮೀಪ ಚತುಷ್ಪಥ ರಸ್ತೆ ಕಾಮಗಾರಿ ಅವಾಂತರದಿಂದ ಇಲ್ಲಿನ ಪೇದ್ರು ಪವೇಡ ವಿಶೇಷ ಶಾಲೆಗೆ ಸಂಕಷ್ಟ ತಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಐಆರ್ಬಿ ಕಂಪನಿ ಕಲ್ಲು ಮಣ್ಣು ಸುರಿದು ರಸ್ತೆ ಅಗಲೀಕರಣ ಮಾಡಿತ್ತು. ಕೆಲವೆಡೆ ಶಿಲೆಕಲ್ಲುಗಳಿಂದ ರಸ್ತೆ ಪಿಚ್ಚಿಂಗ್ ನಿರ್ಮಿಸಿದರೆ ಇನ್ನೂ ಕೆಲವೆಡೆ ಕೆಂಪು ಬಂಡೆಕಲ್ಲುಗಳಿಂದ ಪಿಚ್ಚಿಂಗ್ ನಿರ್ಮಿಸಿದ್ದಾರೆ. ಇದು ಕೂಡ ಸಮರ್ಪಕ ರೀತಿಯಲ್ಲಿ ನಿರ್ಮಿಸದ ಕಾರಣ ಈಗಾಗಲೇ ಕೆಲವು ಕಲ್ಲುಗಳು ಪಿಚ್ಚಿಂಗ್ನಿಂದ ಹೊರಬಿದ್ದು ರಸ್ತೆಯ ಪಕ್ಕದ ಮನೆಯ ತೋಟದಲ್ಲಿ ಬಿದ್ದಿದೆ. ಪೇದ್ರು ಪವೇಡ ವಿಶೇಷ ಶಾಲೆಗೆ ತೆರಳುವ ಕಾಲು ಹಾದಿಯ ಮಾರ್ಗವು ಧಾರಾಕಾರ ಮಳೆಯಿಂದಾಗಿ ರಭಸವಾಗಿ ನೀರು ಹರಿದು ಕಾಲು ಹಾದಿಯ ಮಣ್ಣುಗಳು ಕೊಚ್ಚಿಕೊಂಡು ಹೋಗಿವೆ. ಅಲ್ಲಲ್ಲಿ ತಗ್ಗುಗಳು ಕಂದಕ ನಿರ್ಮಾಣವಾಗಿದೆ. ಇದರಿಂದ ವಿಶೇಷ ಶಾಲೆಗೆ ತೆರಳುವ ಮಕ್ಕಳಿಗೂ ಅಪಾಯಕ್ಕೆ ಎಡೆಮಾಡಿಕೊಟ್ಟಂತಾಗಿದೆ. ಶಾಲೆಯ ಜಾರುಬಂಡಿ, ಆಟದ ಮೈದಾನ, ಕಾಂಪೌಂಡ್ಗೂ ಹಾನಿಯಾಗಿದೆ. ಮುಂದಿನ ದಿನಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದು ರಸ್ತೆಗೆ ಹಾಕಿದ ಮಣ್ಣು ಆಕಸ್ಮಿಕವಾಗಿ ಕುಸಿತ ಕಂಡಲ್ಲಿ ಶಾಲೆಗೆ ಹೆಚ್ಚಿನ ಹಾನಿಯಾಗುವ ಲಕ್ಷಣವಿದೆ. ಪೇದ್ರು ಪವೇಡ ವಿಶೇಷ ಶಾಲೆಯ ಪ್ರಾಂಶುಪಾಲರಾದ ಫ್ಲಾವಿಯಾ ಗೋನ್ಸಾಲ್ವಿಸ್ ಮಾತನಾಡಿ, ಕಳೆದ 39 ವರ್ಷಗಳಿಂದ ಶಾಲೆ ನಡೆಸಿಕೊಂಡು ಬರಲಾಗಿದೆ. ರಸ್ತೆ ಅಗಲೀಕರಣ ಕಾರಣದಿಂದ ಶಾಲಾ ಮೈದಾನ ಅಸ್ತವ್ಯಸ್ತವಾಗಿದೆ. ಈ ಹಿಂದೆ ಕಾಲುದಾರಿ ನಿರ್ಮಿಸಲಾಗಿದ್ದು ಧಾರಾಕಾರ ಮಳೆಯ ಕಾರಣ ಈ ಕಾಲುದಾರಿ ಕೊಚ್ಚಿ ಹೋಗಿ ಶಾಲಾ ಕಾಂಪೌಂಡ್ ಕುಸಿದಿದೆ. ರಸ್ತೆಯ ಮಣ್ಣು ಶಾಲಾ ಆವರಣದಲ್ಲಿ ತುಂಬಿ ತೀರಾ ಅನಾನುಕೂಲವಾಗಿದೆ. ಸಾರ್ವಜನಿಕರ ಓಡಾಟಕ್ಕೂ ಕಷ್ಟವಾಗುತ್ತಿದೆ. ಶಾಲಾ ಕಟ್ಟಡಕ್ಕೂ ಹಾನಿಯಾಗುವ ಸಂಭವವಿದೆ ಎಂದಿದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕಿದೆ. ಶಾಲೆ 39 ವರ್ಷಗಳಿಂದ ನಡೆಯುತ್ತಿದೆ. ಈಗ ರಸ್ತೆ ಅಗಲೀಕರಣ ಕಾರಣ ಶಾಲಾ ಮೈದಾನ ಅಸ್ತವ್ಯಸ್ತೆಯಾಗಿದೆ. ಇಲ್ಲಿ ಕಚ್ಚಾ ಕಾಲುದಾರಿಯನ್ನು ನಿರ್ಮಿಸಲಾಗಿದ್ದು ಧಾರಾಕಾರ ಮಳೆಯ ಕಾರಣ ಈ ದಾರಿಯು ಕೊಚ್ಚಿ ಹೋಗಿ ನೀರಿನ ಪ್ರವಾಹದಿಂದ ಶಾಲಾ ಕಾಂಪೌಂಡ್ ಕುಸಿದಿದೆ ಹಾಗೂ ರಸ್ತೆಯ ಮಣ್ಣು ಶಾಲಾ ಆವರಣದಲ್ಲಿ ತುಂಬಿ ತೊಂದರೆಯಾಗುತ್ತಿದೆ ಹಾಗೂ ಶಾಲಾ ಕಟ್ಟಡಕ್ಕೂ ಹಾನಿಯಾಗುವ ಸಂಭವ ಉಂಟಾಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಮನವಿ ನೀಡಲಾಗಿದೆ. ಮಾನ್ಯ ಶಾಸಕರಾದ ಶ್ರೀ ದಿನಕರ್ ಶೆಟ್ಟಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದು ತಿಳಿಸಿದ್ದಾರೆ. ಶಾಲಾ ಎದುರುಗಡೆಯಿಂದ ಮೊದಲಿನಿಂದಲೂ ಕಾಲುದಾರಿಯಿದ್ದು ಮುಂದೆಯೂ ಕೂಡ ಶಾಲಾ ಮೈದಾನಕ್ಕೆ ತೊಂದರೆಯಾಗದಂತೆ ವಾಹನ ಓಡಲು ರಸ್ತೆ ನಿರ್ಮಿಸದೆ ಹೊಸ ಕಾಲುದಾರಿಯನ್ನೇ ನಿರ್ಮಿಸಲು ಕೋರಿಕೆ.